ಹಲೋ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್. ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಿರ್ತಾರೆ ಅಥವಾ ಮೆಸೇಜ್ ಕೂಡ ಕಳಿಸ್ತಿರ್ತಾರೆ ಅಂಡ್ ತುಂಬಾ ಮಕ್ಕಳು ನನ್ನ ಪೇಡ್ ಕ್ಲಾಸ್ ಅಲ್ಲಿ ಕೂಡ ಕೇಳ್ತಾ ಇರ್ತಾರೆ, ಸರ್ ನೀಟ್ 2027 ಪೇಪರ್ ಈಸಿ ಆಗುತ್ತಾ ಅಥವಾ ಡಿಫಿಕಲ್ಟ್ ಆಗುತ್ತಾ ಸರ್, ಅದು ಪೆನ್ ಅಂಡ್ ಪೇಪರ್ ಮೆಥಡ್ ಆಗುತ್ತಾ ಅಥವಾ CBT ಎಕ್ಸಾಮ್ ಆಗುತ್ತಾ? ಸೊ ಈ ಕಾಮೆಂಟ್ ಗಳನ್ನ, ಈ ಮೆಸೇಜ್ ಗಳನ್ನ ಕೇಳಿದಾಗ ನನಗೆ ಒಂದು ಮೂಮೆಂಟ್ ಗೆ ಸ್ಮೈಲ್ ಬರುತ್ತೆ, ಅದೇ ಮೂಮೆಂಟ್ ಅಲ್ಲಿ ಸ್ವಲ್ಪ ಕನ್ಸರ್ನ್ ಕೂಡ ಆಗುತ್ತೆ ನಿಮ್ಮ ಪ್ಯಾನಿಕ್ ಅನ್ನ ನೋಡಿ. ಸೊ ಈ ವಿಡಿಯೋದಲ್ಲಿ ಆ ಎಲ್ಲ ಟೆನ್ಷನ್ ಅನ್ನ, ಆ ಎಲ್ಲ ಮಿತ್ ಅನ್ನ ನಿಮ್ಮ ಮೈಂಡ್ ಇಂದ ಹೊರಗಡೆ ತೆಗಿತೀನಿ. ಫಸ್ಟ್ ಮಕ್ಕಳೇ, ನೀವು ಈಸಿ ಪೇಪರ್ ಗೆ ಪ್ರೇ ಮಾಡುವಂತದ್ದು ಮೇ ಬಿ ಯುವರ್ ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ಯಾಕಂದ್ರೆ ಮಕ್ಕಳೇ, ಈ ವರ್ಷ 2026 ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ರೋಟ್ NEET is nearly 20 lakh. ಎಷ್ಟು ಜನ ಬರೆದಿದ್ದಾರೆ? 20 lakh people have written NEET exam. ಸೊ ಅದರಲ್ಲಿ ಇರುವಂತ ಸೀಟ್ಗಳು ಮಕ್ಕಳೇ ಸುಮಾರು 63,000 ಗೌರ್ಮೆಂಟ್ ಮೆಡಿಕಲ್ ಸೀಟ್ MBBS ಇದ್ರೆ ವಿ ಹ್ಯಾವ್ ಅರೌಂಡ್ 73,000 ಫಾರ್ ಅ ಪ್ರೈವೇಟ್. ಸೊ ನಿಯರ್ಲಿ 1 lakh ಸೀಟ್ಗಳು ಮಾತ್ರ ಅವೈಲೇಬಲ್ ಇದೆ MBBS ಗೆ. ಸೊ ಬರ್ದಿರೋರೆಷ್ಟು 20 lakh. ಇದರಲ್ಲಿ 10 ಲಕ್ಷ ಜನ ಬರೀ MBBS ಬರ್ದಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ 10 ಲಕ್ಷದಿಂದ 1 ಲಕ್ಷ ಇದೆ ಅಷ್ಟೇ. ಓಕೆ, ಕೇವಲ 10% ಆಫ್ ದ ಪೀಪಲ್ ಕ್ಯಾನ್ ಗೆಟ್ ಇಟ್. ಸೊ ಹಾಗಾಗಿ ಇಲ್ಲಿ NTA ಇರುವಂತದ್ದು ನಿಮ್ಮನ್ನ ಸೆಲೆಕ್ಟ್ ಮಾಡೋದಕ್ಕಲ್ಲ, NTA ಇಸ್ ಹಿಯರ್ ಟು ಫಿಲ್ಟರ್ ಔಟ್. ಸೊ ಇಲ್ಲಿ ಪ್ರಾಪರ್ ಆಗಿ ಫಿಲ್ಟರ್ ಔಟ್ ಆಗ್ಬೇಕು ಅನ್ನೋದು NTA ಎಕ್ಸಾಮ್ ನ ಮೋಟೋ ಆಗಿರುತ್ತೆ. ಪ್ರಾಪರ್ ಸ್ಟೂಡೆಂಟ್ಸ್ ಗಳು ನೀಟ್ ಅನ್ನ ಕ್ವಾಲಿಫೈ ಮಾಡಬೇಕು ಅಂತ. ಸೊ ವಾಟ್ ಇಫ್ 2027 ಪೇಪರ್ ಈಸ್ ಈಸಿ. ಸೊ 2027 ನೀಟ್ ಪೇಪರ್ ಈಸಿ ಆದ್ರೆ ಏನಾಗುತ್ತೆ? ಪೇಪರ್ ಈಸ್ ಈಸಿ ಅಂತ ಅನ್ಕೊಳ್ಳೋಣ. ಸೊ ಈಸಿ ಆದ್ರೆ ಮಕ್ಕಳೇ ನಿಮ್ಮ 650 ಸ್ಕೋರ್ ಕೂಡ ವಿಲ್ ಬಿಕೇಮ್ ಲೆಸ್. ಯಾಕಂದ್ರೆ ಪೇಪರ್ ನಿಮಗ್ ಮಾತ್ರ ಅಲ್ಲ ಕಂಡ್ರೋ, ಇಟ್ ವಿಲ್ ಬಿ ಈಸಿ ಫಾರ್ ಎವ್ರಿ ಒನ್. ಸೊ ಹಾಗಾಗಿ ಈ 650 ಸ್ಕೋರ್ ನ ವ್ಯಾಲ್ಯೂ ಡೌನ್ ಆಗುತ್ತೆ. ಅದಲ್ಲದೆ ಮಕ್ಕಳೇ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಕಾನ್ಸೆಪ್ಟ್ ಗೊತ್ತಿರುತ್ತೆ, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿನ ಇಲ್ಲಿ ಯಾರು ಚೆಕ್ ಮಾಡಕ್ಕಾಗಲ್ಲ. ಈಸಿ ಪೇಪರ್ ಅಲ್ಲಿ ನೀವು ಎಷ್ಟು ಸಿಲ್ಲಿ ಮಿಸ್ಟೇಕ್ಸ್ ನ ಮಾಡ್ತೀರಾ ಅಂತ ಮಾತ್ರ ಚೆಕ್ ಮಾಡಬಹುದು. ನಿಮ್ಮ ಸಿಲ್ಲಿ ಮಿಸ್ಟೇಕ್ ಇಂದ ನೀವು ಮಾರ್ಕ್ಸ್ ನ ಕಳ್ಕೋಬಹುದು. ಸೊ ಈ ಒಂದು ಈಸಿ ಪೇಪರ್ ಇಂದ ದರ್ ಇಸ್ ನೋ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ಸ್. ಸೊ ಹಾಗಾದ್ರೆ ವಾಟ್ ಇಫ್ ಐ ಗೆಟ್ ಅ ಮಾಡರೇಟ್ ಟು ಡಿಫಿಕಲ್ಟ್ ಪೇಪರ್? ಮಾಡರೇಟ್ ಟು ಡಿಫಿಕಲ್ಟ್ ಪೇಪರ್ ಬಂತು ಅಂತ ಅನ್ಕೊಳ್ಳಿ. ಇಫ್ ಇಟ್ ಇಸ್ ಅ ಮಾಡರೇಟ್ ಟು ಡಿಫಿಕಲ್ಟ್ ಪೇಪರ್, ಇವಾಗ ಏನಾಗ್ಬೋದು ಅಂದ್ರೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಪ್ರಾಪರ್ ಆಗಿತ್ತು ಅಂದ್ರೆ, ಇಫ್ ಯುವರ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್, ಓಕೆ, ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂದ್ರೆ ಮಕ್ಕಳೇ, ಯು ಹ್ಯಾವ್ ಅ ಬೆಟರ್ ಎಡ್ಜ್. ನಿಮಗೆ ಬೆಟರ್ ಎಡ್ಜ್ ಇದೆ ಕಂಪೇರ್ ಟು ಅದರ್ ಕಾಂಪಿಟೇಟರ್ಸ್. ಸೊ ನಿಮ್ಮ ಪ್ರಿಪರೇಷನ್ ಆನ್ ಪಾಯಿಂಟ್ ಇದ್ದು, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದು ಅಂಡ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿದ್ರೆ ಮಾಡರೇಟ್ ಅಥವಾ ಡಿಫಿಕಲ್ಟ್ ಪೇಪರ್ ಅಲ್ಲಿ ನಿಮಗೆ ಬೆಟರ್ ರ್ಯಾಂಕ್ ಬರುತ್ತೆ. ಸೊ ಬೆಟರ್ ಸ್ಕೋರ್ ಬರ್ದೇ ಇದ್ರು ಯು ವಿಲ್ ಗೆಟ್ ಅ ಬೆಟರ್ ರ್ಯಾಂಕ್. ಯಾಕಂದ್ರೆ ಮಾಡರೇಟ್ ಡಿಫಿಕಲ್ಟ್ ಪೇಪರ್ ಏನಿರುತ್ತೆ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೆಕ್ ಮಾಡುತ್ತೆ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಯಾವ ರೀತಿ ಸ್ಟ್ರಾಟಜಿ ಇದೆ, ಯಾವ ತರ ಶಿಫ್ಟ್ ಆಗ್ತಾ ಇದೆ ಗೇಮ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಮಕ್ಕಳ, ಇಫ್ ಐ ಕಮ್ ಟು ಫಿಸಿಕ್ಸ್ ಅಲ್ಲಿ ಇಟ್ ಇಸ್ ನೋ ಮೋರ್ ಸಿಂಪಲ್ ಫಾರ್ಮುಲಾ. ಡೈರೆಕ್ಟ್ ಫಾರ್ಮುಲಾಗಳನ್ನ ಕೊಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಒಂದು ಫ್ರೇಮ್ ಇಂದ ಇವಾಗ ಶಿಫ್ಟ್ ಆಗಿದೀವಿ. ಇಲ್ಲಿ ಏನ್ ಬರುತ್ತೆ ಅಂದ್ರೆ ಈಗ ಅಸರ್ಷನ್ ಅಂಡ್ ರೀಸನ್ ಕ್ವಶನ್ಸ್ ಬರ್ತಾ ಇದಾವೆ. ಏನು? ಅಸರ್ಷನ್ ಅಂಡ್ ರೀಸನಿಂಗ್. ಸೊ ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ಸ್ ಗಳು ತುಂಬಾ ಬರ್ತಾ ಇರುತ್ತೆ. ಬಿಕಾಸ್ ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಇಂದ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಕೇವಲ ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ವೆಕ್ಟರ್ ರೆಸೊಲ್ಯೂಷನ್ ಅಂದ್ರೆ ಏನು, ವಾಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ಇಟ್ ಅಂತ ಗೊತ್ತಿರಲ್ಲ. ಇಲ್ಲಿ ಏನಾಗುತ್ತೆ, ಈ ರೀತಿ ಮಕ್ಕಳ ಶಿಫ್ಟ್ ಅನ್ನ ನೀವು ನೋಡಬಹುದು. ನೆಕ್ಸ್ಟ್ ಸರ್, ವಾಟ್ ಅಬೌಟ್ ಕೆಮಿಸ್ಟ್ರಿ? ಸೊ ಕೆಮಿಸ್ಟ್ರಿಲಿ ಏನಾಗಿದೆ ಅಂದ್ರೆ ನೋಡಿ, ನಿಮಗೆ ಗೊತ್ತು ಕೇವಲ ಅದರಲ್ಲಿ ಕ್ಯಾಲ್ಕುಲೇಷನ್ ಗಳು ಕಾಂಪ್ಲೆಕ್ಸ್ ಆಗಿಲ್ಲ. ಐ ಮೀನ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಫಿಸಿಕಲ್ ಕೆಮಿಸ್ಟ್ರಿ ಓದ್ತಾ ಇರ್ತೀರಾ, ಸಾಲ್ವ್ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ಕಾಂಪ್ಲೆಕ್ಸ್ ಆಗಿರುವಂತ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ. ಬಟ್ ಇನ್ಆರ್ಗ್ಯಾನಿಕ್ ಏನಿದೆ ದಟ್ ವಿಲ್ ಟೆಸ್ಟ್ ನಿಮ್ಮ NCERT ಇಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರ, ಎಷ್ಟು ಲೈನ್ ಬೈ ಲೈನ್ ಓದಿದಿರಾ ಅಂತ ತೋರಿಸುತ್ತೆ. ಸೊ ಫಿಸಿಕಲ್ ಕೆಮಿಸ್ಟ್ರಿಲಿ ನಿಮಗೆ ನ್ಯೂಮರಿಕಲ್ಸ್ ಬಂದ್ರೆ ಇನ್ನು ಇನ್ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಸಬ್ಜೆಕ್ಟಿವ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಚೆಕ್ ಮಾಡುತ್ತೆ. ಓಕೆ, ಸೊ ಅದು ಕೂಡ ನಿಮ್ಗೆ ನೆನಪಿರ್ಲಿ. ಓಕೆ, ಸೊ ಇನ್ಆರ್ಗ್ಯಾನಿಕ್ ಅಲ್ಲಿ ಓಕೆ, ಸೊ ಇವೆರಡು ತಿಂಗು ಮೈಂಡ್ ಅಲ್ಲಿ. ಇನ್ನು ಮೇನ್ ದ ಎಲಿಫೆಂಟ್ ಇನ್ ದ ಹೌಸ್ ಯಾರು? ದ ಎಲಿಫೆಂಟ್ ಇನ್ ದ ಹೌಸ್ ಇಸ್ ನಥಿಂಗ್ ಬಟ್ ಮಕ್ಕಳೇ ಬಯೋ. ಸೊ ಬಯೋದಲ್ಲೆಲ್ಲ ಪ್ರೀವಿಯಸ್
ಅಂದ್ರೆ 2-3 years ಗಿಂತ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಸಿಂಪಲ್ ಆಗಿ ಒನ್ ವರ್ಡ್ ಆನ್ಸರ್ ಗಳು ಇರ್ತಿದ್ವು. ಅಂದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಡ್ಯಾಶ್ ಫಂಗೈ ಅದು ಇದು ಅಂತ ದೇ ವಿಲ್ ಡೈರೆಕ್ಟ್ಲಿ ಗಿವ್ ಒನ್ ವರ್ಡ್ ಆನ್ಸರ್ ಗಳು ಇರ್ತಿದ್ವು. ಬಟ್ ಇವಾಗ ನೀವು ಪೇಪರ್ ಗಳನ್ನ ನೋಡಿದ್ರೆ ಪೇಪರ್ ಈಸಿ ಇರ್ಬೋದು, ಬಟ್ ದೇ ಆರ್ ಮೇಕಿಂಗ್ ಇಟ್ ಆಸ್ ಅ ಲೆಂದಿ. ಅಂದ್ರೆ ಸ್ಟೇಟ್ಮೆಂಟ್ 1 ಅನ್ನ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ, ಅಂಡ್ ಸ್ಟೇಟ್ಮೆಂಟ್ 2 ಕೂಡ ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ, ಅಂಡ್ 2 ಸ್ಟೇಟ್ಮೆಂಟ್ ನ ಓದ್ಬಿಟ್ಟು ನೀವು ಆನ್ಸರ್ ಮಾಡಬೇಕು. ದೇ ಆರ್ ಕಿಲ್ಲಿಂಗ್ ದ ಟೈಮ್ ದೇರ್. ಸೊ ಇಲ್ಲಿ ಮಕ್ಕಳ ಬಯಾಲಜಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನೀವು ಹೆಂಗೆ ಕ್ಲಾಕ್ ಅನ್ನ ಓವರ್ಕಮ್ ಮಾಡ್ತೀರಾ, ಹೆಂಗೆ ಸ್ಪೀಡ್ ಅನ್ನ ಬೀಟ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ 2027 ಪೇಪರ್ಗೆ ಸ್ಟ್ರಾಟರ್ಜಿ ಏನು? ಸೊ ಸ್ಟ್ರಾಟರ್ಜಿ ನನ್ನ ಪ್ರಕಾರ ಮಕ್ಕಳ ವೆರಿ ಮಚ್ ಸಿಂಪಲ್ ಆಗಿಟ್ಟಿದ್ದೀನಿ. ಆಕ್ಷನ್ ಪ್ಲಾನ್ ನೋಡಿ, ಜಸ್ಟ್ ಡೋಂಟ್ ಗೋ ಬಿಹೈಂಡ್ ಬಿಗ್ ಮಾಡ್ಯೂಲ್ಸ್. ಸೊ ದೊಡ್ಡ ಮಾಡ್ಯೂಲ್ಸ್ ನ ಹಿಡ್ಕೊಂಡು ಚೇಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ NCERT ಏನಿದೆ ಲೈನ್ ಬೈ ಲೈನ್, ಮತ್ತೊಂದ್ಸಲ ಹೇಳ್ತಾ ಇದೀನಿ, NCERT ಲೈನ್ ಬೈ ಲೈನ್ ಆಗಿ ಓದ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಸೊ NCERT ನೇ ನಿಮ್ಮ ಫಸ್ಟ್ ಸ್ಟಡಿ ಮಟೀರಿಯಲ್ ಅಂಡ್ ದಟ್ ಈಸ್ ದ ಫೈನಲ್ ಸ್ಟಡಿ ಮಟೀರಿಯಲ್ಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸಿನ್ಸ್ ಒಂದು ರೂಮರ್ ಇದೆ ಅಂಡ್ ನ್ಯೂಸ್ ಕೂಡ ಹೋಗ್ತಾ ಇದೆ ದಟ್ ಇಟ್ ವಿಲ್ ಗೋ ಫಾರ್ CBT ಅಂತ, ಪೆನ್ ಅಂಡ್ ಪೇಪರ್ ಮೆಥಡ್ ಇಂದ. ಸೊ ಆ ಮೆಥಡ್ ಗೆ ನೀವು ನಿಮ್ಮನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಆದಷ್ಟು ಆನ್ಲೈನ್ ಮಾಕ್ ಟೆಸ್ಟ್ ಗಳನ್ನ ತಗೊಳಕ್ ಟ್ರೈ ಮಾಡಿ, ಅಂಡ್ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಸ್ಕ್ರೀನ್ ಮುಂದೆ ಯಾವ ತರ CBT ಎಕ್ಸಾಮ್ ಗಳನ್ನ ತಗೊಳ್ಳೋದು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ಬೆಳೆಸ್ಕೊಳ್ಳಿ. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಔಟ್. ಅಂಡ್ ಫೈನಲಿ ಕಾನ್ಸೆಪ್ಟ್ ಓವರ್ ಸ್ಪೀಡ್. ಸೊ ಇದನ್ನ ನಾನು ಹೆಂಗ್ ಹೇಳ್ಬೋದು ಅಂದ್ರೆ, ಕ್ಲಾಸ್ 11th ಅಲ್ಲಿ ಮೆಕ್ಯಾನಿಕ್ಸ್ ನಿಮ್ಗೆ ಟೈಮ್ ತಗೊಳುತ್ತೆ ಅನ್ಸ್ಬೋದು, ಬಟ್ ಸ್ಟಿಲ್ ಯು ಗಿವ್ ಅ ಟೈಮ್. ನೀವು ಅಲ್ಲಿ ಟೈಮ್ ಕೊಟ್ರೆ 12th ಅಲ್ಲಿ ಮಕ್ಕಳ ಕಂಬೈನ್ಡ್ ಮೆಕ್ಯಾನಿಕ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಆ ರೀತಿ ಬಂದಾಗ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು, ಅಲ್ಲಿ ನಿಮ್ಮ ಟೈಮ್ ಉಳಿಯುತ್ತೆ. ಸೊ ಹಾಗಾಗಿ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ, ನೆಕ್ಸ್ಟ್ ಟೈಮ್ ಬಗ್ಗೆ ಯೋಚನೆ ಮಾಡಿ. ಸೊ ಹಾಗಾದ್ರೆ ನಾನ್ ನಿಮಗೆ ಕೊಡುವಂತ ಫೈನಲ್ ಸಜೆಷನ್ ಏನಂದ್ರೆ ಮಕ್ಕಳೇ, ಸೊ ಪೇಪರ್ ಈಸಿನಾ ಅಥವಾ ಡಿಫಿಕಲ್ಟ್ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಇಟ್ ಈಸ್ ನಾಟ್ ಇನ್ NTA ಹ್ಯಾಂಡ್. ಸೊ NTA ಹ್ಯಾಂಡ್ ಅಲ್ಲಿ ಮಕ್ಕಳೇ ಪೇಪರ್ ಈಸಿನಾ ಅಥವಾ ಡಿಫಿಕಲ್ಟ್ ಅನ್ನೋದಿಲ್ಲ. ಸೊ ಅದಿರೋದಿಲ್ಲಿ ಅಂದ್ರೆ ನಮ್ಮ ಹ್ಯಾಂಡ್ ಅಲ್ಲಿ. ನಮ್ಮ ಪ್ರಿಪರೇಷನ್ ರಾಕ್ ಸಾಲಿಡ್ ಆಗಿದ್ದು, ಕಾನ್ಸೆಪ್ಟ್ ಕ್ಲಾರಿಟಿ ಕ್ರಿಸ್ಟಲ್ ಕ್ಲಿಯರ್ ಇದ್ರೆ ನಿಮ್ಮನ್ನ ತಡೆಯೋರು ಯಾರು ಇಲ್ಲ, ಈವನ್ NTA. ಸೊ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಿಪರೇಷನ್ ಚೆನ್ನಾಗಿದ್ರೆ ಮಕ್ಕಳೇ ಯು ಕ್ಯಾನ್ ಅಚೀವ್ ಇಟ್. ಸೊ ನಾನ್ ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ವೈಸ್ 11th ಫಿಸಿಕ್ಸ್ ನ ಬ್ರೇಕ್ ಡೌನ್ ಮಾಡಬೇಕು. ಹೈ ವೇಟೇಜ್ ಟಾಪಿಕ್ ಯಾವುದು, ಕಾನ್ಸೆಪ್ಟ್ ಯಾವುದು ರಿಪೀಟೆಡ್ ಆಗಿದೆ ಕಾನ್ಸೆಪ್ಟ್, ಇದ್ರ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ ಜಸ್ಟ್ ಮೆನ್ಷನ್ ಫಿಸಿಕ್ಸ್ ಇನ್ ದ ಕಮೆಂಟ್. ಅಂಡ್ ಈ ಒಂದು ವಿಡಿಯೋದಲ್ಲಿ 100+ ಕಮೆಂಟ್ ಬಂತು ಅಂದ್ರೆ ನಾನು ಆ ಡೀಟೇಲ್ಡ್ ಅನಾಲಿಸಿಸ್ ನ ವಿಡಿಯೋನ ತಗೋ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಡ್ರೀಮಿಂಗ್ ಅಬೌಟ್ ದಟ್ ವೈಟ್ ಕೋಟ್. ಸೊ ಥ್ಯಾಂಕ್ ಯು ಸೋ ಮಚ್.